ಭಾರತದ ಚುನಾವಣಾ ವ್ಯವಸ್ಥೆ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಿಂದ ಭರ್ಜರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಇಂಡಿಯಾದಲ್ಲಿದ್ದಾರೆ 99 ಕೋಟಿಗೂ ಹೆಚ್ಚು ಮತದಾರರು. ಆದ್ರೆ ಚುನಾವಣಾ ಅಕ್ರಮಕ್ಕೆ ಕಡಿವಾಣ ಹಾಕೋಕೆ ವೋಟರ್ ಐಡಿ ಕಡ್ಡಾಯ. ಇದೇ ಸಿಸ್ಟಮ್ ಈಗ ಅಮೆರಿಕಕ್ಕೂ ಬೇಕು ಅಂತಿದ್ದಾರೆ ಟ್ರಂಪ್. ಭಾರತದಲ್ಲಿ ಸಾಧ್ಯವಾಗಿರೋದು ಅಮೆರಿಕದಲ್ಲಿ ಯಾಕೆ ಸಾಧ್ಯವಾಗಬಾರದು? ಇದೇ ಪ್ರಶ್ನೆಯನ್ನ ಮುಂದೆ ಇಟ್ಟುಕೊಂಡು ಟ್ರಂಪ್ ಸರ್ಕಾರ ಸೇವ್ ಅಮೆರಿಕಾ ಆಕ್ಟ್ ಜಾರಿಗೆ ಪಟ್ಟು ಹಿಡಿದಿದೆ. ಅಷ್ಟಕ್ಕೂ ಏನಿದು ಸೇವ್ ಅಮೆರಿಕಾ ಆಕ್ಟ್? ಅಮೆರಿಕದ ಚುನಾವಣಾ ವ್ಯವಸ್ಥೆಯನ್ನೇ ಬದಲಾಯಿಸಬಲ್ಲ ಈ ಕಾಯ್ದೆಯಲ್ಲಿ ಅಷ್ಟಕ್ಕೂ ಏನಿದೆ? ಭಾರತದ ವೋಟರ್ ಐಡಿ ಸಿಸ್ಟಮ್ ಬಗ್ಗೆ ಟ್ರಂಪ್ ಹೇಳಿದ್ದೇನು? ಅಮೆರಿಕಕ್ಕೆ ಭಾರತದ ಚುನಾವಣಾ ವ್ಯವಸ್ಥೆ ಬಗ್ಗೆ ಯಾಕೆ ಮಾದರಿಯಾಗಿದೆ? ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ವಿಶ್ವದ ದೊಡ್ಡಣ್ಣ ಅಮೆರಿಕ, ಟೆಕ್ನಾಲಜಿಯಲ್ಲಿ ಇಡೀ ಜಗತ್ತಿಗೆ ಮಾದರಿ. ಆದ್ರೆ ಇದೀಗ ಇದೇ ಅಮೆರಿಕ ಭಾರತದ ಚುನಾವಣಾ ವ್ಯವಸ್ಥೆಯತ್ತ ಕಣ್ಣಿಟ್ಟಿದೆ. ಭಾರತದಲ್ಲಿ ಚುನಾವಣೆಗೆ ಮತದಾರರ ಗುರುತಿನ ಚೀಟಿ ಪ್ರಮುಖ ದಾಖಲೆ. ಮತದಾರನ ಗುರುತನ್ನ ಖಚಿತಪಡಿಸಿಕೊಳ್ಳಲು ಫೋಟೋ ಐಡಿ ವ್ಯವಸ್ಥೆ ಜಾರಿಯಲ್ಲಿದೆ. ಇದೇ ಮಾದರಿಯ ವ್ಯವಸ್ಥೆ ಅಮೆರಿಕದಲ್ಲೂ ಬರಬೇಕು ಅನ್ನೋದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಒತ್ತಾಯವಾಗಿದೆ. ಅಮೆರಿಕದಲ್ಲೂ ಇಂತಹ ವೋಟರ್ ಐಡಿ ವ್ಯವಸ್ಥೆ ಜಾರಿ ಬರಬೇಕು ಅಂತ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಇಂಗಿತವನ್ನ ಹೊರಹಾಕಿದ್ದಾರೆ. ಈ ಕುರಿತು ತಮ್ಮ ಅಧಿಕೃತ ಟ್ರೂತ್ ಸೋಷಿಯಲ್ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಭಾರತದ ಚುನಾವಣಾ ವ್ಯವಸ್ಥೆಯನ್ನ ಉಲ್ಲೇಖಿಸಿರುವ ಟ್ರಂಪ್, ಭಾರತದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಸರಿಸುಮಾರು 646 ಮಿಲಿಯನ್ ಮತದಾರರು ಭಾಗವಹಿಸಿದ್ರು. ಅದರಲ್ಲಿ 1% ಕಡಿಮೆ ಮತದಾರರು ಮಾತ್ರ ಅಂಚೆ ಮೂಲಕ ಮತ ಹಾಕಿದ್ದಾರೆ ಅಂತ ಉಲ್ಲೇಖಿಸಿದ್ದಾರೆ. ಅಲ್ಲದೆ ಈ ಚುನಾವಣೆಯಲ್ಲಿ ಪಾಲ್ಗೊಳ್ಳಲು ಪ್ರತಿಯೊಬ್ಬ ಮತದಾರರು ಕೂಡ ತಮ್ಮ ಮಾನ್ಯ ಫೋಟೋ ಗುರುತಿನ ದಾಖಲೆಯನ್ನ ಹೊಂದಿರಬೇಕಾಗಿದೆ. ಅಲ್ಲದೆ ಭಾರತದಂತೆ ಅಮೆರಿಕದಲ್ಲೂ ಕೂಡ ಇಂತಹ ವ್ಯವಸ್ಥೆ ಅಳವಡಿಸಿಕೊಳ್ಳುವ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ನಾವು ಈಗ ಸೇವ್ ಅಮೆರಿಕಾ ಕಾಯ್ದೆಯನ್ನ ಅಂಗೀಕರಿಸಬೇಕಾಗಿದೆ ಅಂತ ತಿಳಿಸಿದ್ದಾರೆ. ಹಾಗಿದ್ರೆ ಏನಿದು ಸೇವ್ ಅಮೆರಿಕಾ ಕಾಯ್ದೆ? ಟ್ರಂಪ್ ಹೇಳ್ತಿರುವಂತಹ ಸೇವ್ ಅಮೆರಿಕಾ ಆಕ್ಟ್ ನಲ್ಲಿ ಏನಿದೆ ಬನ್ನಿ ಹೇಳ್ತೀನಿ. ಸೇಫ್ ಗಾರ್ಡ್ ಅಮೆರಿಕನ್ ವೋಟರ್ ಎಲಿಜಿಬಿಲಿಟಿ. ಸೇವ್ ಆಕ್ಟ್ ಅಮೆರಿಕದ ಫೆಡರಲ್ ಚುನಾವಣೆಗಳಲ್ಲಿ ಮತದಾರರ ಅರ್ಹತೆಯನ್ನ ಮತ್ತಷ್ಟು ಕಟ್ಟುನಿಟ್ಟುಗೊಳಿಸುವ ಉದ್ದೇಶ ಈ ಕಾಯ್ದೆಯದ್ದು. ಮತದಾರರ ನೋಂದಣಿಗೆ ಅಮೆರಿಕನ್ ಪೌರತ್ವದ ದಾಖಲೆ ಪುರಾವೆ ನೀಡಬೇಕು. ಮತದಾನಕ್ಕೆ ಸರ್ಕಾರ ನೀಡಿರುವಂತಹ ಫೋಟೋ ಐಡಿ ಕಡ್ಡಾಯವಾಗಬೇಕು ಮತ್ತು ವೋಟರ್ ಲಿಸ್ಟ್ ನಲ್ಲಿ ನಾಗರಿಕರಲ್ಲದವರನ್ನ ಗುರುತಿಸಿ ತೆಗೆದುಹಾಕಲು ರಾಜ್ಯಗಳು ಕ್ರಮ ಕೈಗೊಳ್ಳಬೇಕು ಎಂಬ ಅಂಶಗಳು ಕಾಯ್ದೆಯಲ್ಲಿ ಪ್ರಸ್ತಾಪಿಸಲಾಗಿದೆ. ಇಷ್ಟೇ ಅಲ್ಲ, ಗೈರು ಹಾಜರಿ ಮತದಾನಕ್ಕೂ ಕೂಡ ನಿಯಮಗಳನ್ನ ಮತ್ತಷ್ಟು ಬಿಗಿಗೊಳಿಸುವ ಪ್ರಸ್ತಾವನೆ ಇದೆ. ಅನಾರೋಗ್ಯ, ಅಂಗವೈಕಲ್ಯತೆ, ಮಿಲಿಟರಿ ಸೇವೆ ಅಥವಾ ಪ್ರಯಾಣದಂತಹ ನಿರ್ದಿಷ್ಟ ಸಂದರ್ಭಗಳಲ್ಲಿ ಮಾತ್ರ ಆಬ್ಸೆನ್ಸಿ ವೋಟಿಂಗ್ಗೆ ಅವಕಾಶ ನೀಡುವ ಅಂಶವೂ ಕೂಡ ಸೇವ್ ಅಮೆರಿಕಾ ಆಕ್ಟ್ ನಲ್ಲಿ ಪ್ರಸ್ತಾಪ ಆಗಿದೆ. ಅಂದ್ರೆ ಮತ ಹಾಕೋದು ಯಾರು, ಮತ ಹಾಕುವಂತಹ ಹಕ್ಕು ಯಾರಿಗಿದೆ, ಈ ವಿಚಾರಗಳನ್ನ ಮತ್ತಷ್ಟು ಕಟ್ಟುನಿಟ್ಟಾಗಿ ಪರಿಶೀಲಿಸುವುದು ಸೇವ್ ಅಮೆರಿಕಾ ಆಕ್ಟ್ ನ ಪ್ರಮುಖ ಉದ್ದೇಶ ಆಗಿದೆ. ಇನ್ನ ಭಾರತ ಮತ್ತು ಬ್ರೆಜಿಲ್ನ ಚುನಾವಣಾ ವ್ಯವಸ್ಥೆಯನ್ನ ಅಮೆರಿಕದ ವ್ಯವಸ್ಥೆಯೊಂದಿಗೆ ಹೋಲಿಕೆ ಮಾಡಿರುವಂತಹ ಶ್ವೇತಭವನ ಮತದಾರರ ಗುರುತಿನ ಚೀಟಿ ಮತ್ತು ಬಯೋಮೆಟ್ರಿಕ್ ಡೇಟಾ ಆಧಾರಿತ ವ್ಯವಸ್ಥೆಗಳನ್ನ ಭಾರತ ಮತ್ತು ಬ್ರೆಜಿಲ್ ಬಳಸ್ತಾ ಇದೆ. ಆದ್ರೆ ಅಮೆರಿಕದಲ್ಲಿ ಪೌರತ್ವದ ವಿಚಾರದಲ್ಲಿ ಸ್ವಯಂ ದೃಢೀಕರಣಕ್ಕೆ ಹೆಚ್ಚಿನ ಒತ್ತು ಇದೆ ಅಂತ ವಾದಿಸ್ತಾ ಇದೆ. ಹೀಗಾಗಿ ಅಮೆರಿಕದ ಚುನಾವಣೆಯನ್ನ ಅಮೆರಿಕದ ನಾಗರಿಕರೇ ನಿರ್ಧರಿಸಬೇಕು ಅನ್ನೋದು ಸೇವ್ ಆಕ್ಟ್ ನ ಬೆಂಬಲಿಗರ ವಾದ. ಆದ್ರೆ ಈ ಕಾಯ್ದೆ ಅಷ್ಟು ಸುಲಭವಾಗಿ ಜಾರಿಗೆ ಬರ್ತಿಲ್ಲ. ಅಮೆರಿಕದ ಸೇವ್ ಆಕ್ಟ್ಗೆ ರಾಜಕೀಯ ವಿರೋಧವೂ ಕೂಡ ವ್ಯಕ್ತ ಆಗ್ತಾ ಇದೆ. ಡೆಮೊಕ್ರೆಟಿಕ್ ಪಕ್ಷದ ನಾಯಕರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವೋಟರ್ ಐಡಿ ಮತ್ತು ಪೌರತ್ವ ದಾಖಲೆ ಕಡ್ಡಾಯ ಮಾಡಿರೋದ್ರಿಂದ ಅರ್ಹ ಮತದಾರರಿಗೆ ಮತದಾನದ ಹಕ್ಕು ಚಲಾಯಿಸಲು ತೊಂದರೆಯಾಗಬಹುದು ಎಂಬ ವಾದವನ್ನ ಮುಂದಿಟ್ಟಿದ್ದಾರೆ. ಭಾರತದ ಚುನಾವಣಾ ವ್ಯವಸ್ಥೆ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಿಂದ ಭರ್ಜರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಭಾರತದಲ್ಲಿದ್ದಾರೆ 99 ಕೋಟಿ ಮತದಾರರು. ಆದ್ರೆ ಚುನಾವಣಾ ಅಕ್ರಮಕ್ಕೆ ಕಡಿವಾಣ ಹಾಕೋಕೆ ವೋಟರ್ ಐಡಿ ಕಡ್ಡಾಯ. ಇದೇ ಸಿಸ್ಟಮ್ ಈಗ ಅಮೆರಿಕಕ್ಕೂ ಬೇಕು ಅಂತಿದ್ದಾರೆ ಟ್ರಂಪ್.